ಕಂಪನಾಂಕಿಗಳೇ ನಮಸ್ಕಾರ. ಮಾನಿನಿಯ ಮನದಲ್ಲಿ ಮಹಿಳಾ ವಿಶೇಷ ಕಾರ್ಯಕ್ರಮ ಸರಣಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಸಂವಾದ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮಾನಿನಿಯ ಮನದಲ್ಲಿ ಕಾರ್ಯಕ್ರಮದಲ್ಲಿ ಕನ್ನಡದ ಮೊಟ್ಟ ಮೊದಲ ಪಾಸಿಟಿವ್ ಸೈಕಾಲಜಿಯ ಸಕಾರಾತ್ಮಕ ಚಿಂತನೆಯ ಭರವಸೆಯ ಬದುಕಿಗಾಗಿಯೇ ರೂಪ ತಳೆದಂತಹ ಒಂದು ಪತ್ರಿಕೆ ಪ್ರಾಫಿಟ್ ಪ್ಲಸ್. ಈ ಪತ್ರಿಕೆಯ ಸಂಪಾದಕಿ ಇವತ್ತು ನಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಸುಧಾ ಶರ್ಮಾ ಚವತ್ತಿ ಉತ್ತಮ ಕವಯಿತ್ರಿ ಕೂಡ ಹೌದು. ಇವರು ದೃಶ್ಯ ಮತ್ತೆ ಮುದ್ರಣ ಮಾಧ್ಯಮ ಎರಡರಲ್ಲೂ ಸಮೃದ್ಧವಾದ ಅನುಭವವನ್ನ ಉಳ್ಳವರು ತುಂಬಾ ವಿರಳ ಅಂತಾನೆ ಹೇಳಬಹುದು. ಅಂತಹ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿ ಕೂಡ ಇವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮೂಲಕ ಮುದ್ರಣ ಮಾಧ್ಯಮದಲ್ಲಿ ಕೆಲಸವನ್ನು ಆರಂಭಿಸ್ತಾರೆ. ವ್ಯಾಪಾರ ಎನ್ನುವ ವಾಣಿಜ್ಯ ಪುರವಣಿಯ ನಿರ್ವಹಣೆ ಮಾಡ್ತಾರೆ. ಅದಾದ ನಂತರ ಉದಯ ಟಿವಿಯಲ್ಲಿ ವರದಿಗಾರ್ತಿಯಾಗಿ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮುಂದುವರಿಸ್ತಾರೆ. ಮುಂದೆ ಹೀಗೆ ಕಾವೇರಿ ಅಂತ ಒಂದು ಚಾನೆಲ್ ಇತ್ತು, ಅದು ನೆನಪಿರಬೇಕು ನಿಮಗೆ. ಕಾವೇರಿ ಈ ಚಾನೆಲ್ನಲ್ಲಿ ಮತ್ತೆ ಈ ಟಿವಿನಲ್ಲಿ ಜಿ ಕನ್ನಡ, ಚಂದನ, ಸುವರ್ಣ ಹೀಗೆ ಸರಣಿ ಕಾರ್ಯಕ್ರಮಗಳನ್ನ ಅನೇಕ ಚಾನೆಲ್ಗಳಲ್ಲಿ ನಡೆಸಿಕೊಂಡು ಬಂದಿದ್ರು. ಆಕಾಶವಾಣಿಯಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ದೃಶ್ಯ ಮಾಧ್ಯಮದಲ್ಲಿ ಸುದ್ದಿ ನಿರ್ವಹಣೆ ಇರಬಹುದು, ಅಥವಾ ಕಾರ್ಯಕ್ರಮವನ್ನ ನಿರ್ದೇಶನ ಮಾಡುವಂಥದ್ದು, ನಿರೂಪಣೆ ಮಾಡುವಂಥದ್ದು, ಸಾಹಿತ್ಯ ರಚನೆ, ಹೀಗೆ ಎಲ್ಲ ವಿಧದಲ್ಲೂ ಇವರಿಗೆ ಅನುಭವ ಇದೆ. ಮಹತಿ ಮೀಡಿಯಾ ಅನ್ನುವಂತಹ ಒಂದು ಪ್ರೊಡಕ್ಷನ್ ಕಂಪನಿಯನ್ನ ಉಷಾ ನಾರಾಯಣ್ ಅನ್ನುವವರ ಜೊತೆ ಸೇರಿ ಆರಂಭಿಸಿ ಹಲವಾರು ವಾಹಿನಿಗಳಿಗೆ ಕಾರ್ಯಕ್ರಮ ನಿರ್ಮಾಣ, ಸಾಕ್ಷ್ಯಚಿತ್ರ ನಿರ್ಮಾಣ ಇವೆಲ್ಲವನ್ನು ಮಾಡಿಕೊಟ್ಟು ಸೃಜನಶೀಲವಾಗಿ ತೊಡಗಿಸಿಕೊಂಡಂತಹ ಸುಧಾ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಕಳೆದ 2 ವರ್ಷಗಳ ಹಿಂದೆ ಪ್ರಾಫಿಟ್ ಪ್ಲಸ್ ಎನ್ನುವಂತಹ ಒಂದು ವಿನೂತನವಾದ ಸಂತೋಷವೇ ಸಂಪತ್ತು ಎನ್ನುವುದನ್ನು ಪ್ರತಿಪಾದಿಸುವಂತಹ ಪಾಸಿಟಿವ್ ಸೈಕಾಲಜಿಯ ಮಾಸಪತ್ರಿಕೆಯನ್ನ ಆರಂಭಿಸ್ತಾರೆ. ಈ ಬುಕ್ ಆಪ್ ಅಲ್ಲೂ ಕೂಡ ಈ ಮಾಸಪತ್ರಿಕೆ ಲಭ್ಯ ಇದೆ. ಕನ್ನಡದ ಮೊದಲ ಆಡಿಯೋ ಮ್ಯಾಗಝೀನ್ ಆಗಿ ಕೂಡ ಪ್ರಾಫಿಟ್ ಪ್ಲಸ್ ವಿಶೇಷತೆಯನ್ನ ಗಳಿಸಿಕೊಂಡಿದೆ. ಉತ್ತಮ ವಾಗ್ಮಿಯೂ ಆಗಿರುವ ಇವರು ಭರವಸೆ ಅನ್ನುವಂತಹ ಆಪ್ತ ಸಲಹೆಗೆ ಸಂಬಂಧಿಸಿದ ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸ್ತಾ ಇದ್ದಾರೆ. ಒದ್ದೆ ಕಣ್ಣುಗಳ ಪ್ರೀತಿ ಇವರ ಕವನ ಸಂಕಲನ. ಇನ್ನು ಈ ಸಂಕಲನಕ್ಕೆ ಬೇಂದ್ರೆ ಅಡಿಗ ಕಾವ್ಯ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಗೌರೀಶ್ ಕಾಯ್ಕಿಣಿ ಪ್ರಶಸ್ತಿ, ಹವ್ಯಕಶ್ರೀ ಪ್ರಶಸ್ತಿ ಇವೆಲ್ಲವೂ ಲಭ್ಯವಾಗಿದೆ. ಹಲವು ಪತ್ರಿಕೆಗಳಲ್ಲಿ ಇವರು ಅಂಕಣ ಬರಹಗಳು ರೂಪದಲ್ಲಿ ಪ್ರಕಟವಾಗಿವೆ. ಅತ್ತೆ ಸೊಸೆ ಸಂಬಂಧದ 2 ಕಣ್ಣು ಒಂದೇ ದೃಷ್ಟಿ, ಅತ್ತೆ ಸೊಸೆ, ಹಾಗೆ ನಮ್ಮೊಳಗೆ ನಾವು ಎಲ್ಲವೂ ಇದೆ ಆದರೆ ಅನ್ನುವಂತಹ ಪುಸ್ತಕಗಳು ಇತ್ತೀಚೆಗೆ ಬಿಡುಗಡೆ ಕೂಡ ಆಗಿದೆ. ವ್ಯಕ್ತಿತ್ವ ವಿಕಸನ ಶಿಬಿರಗಳಲ್ಲೂ ಕೂಡ ಇವರು ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವತ್ತಿನ ಈ ವಿಶೇಷ ಅತಿಥಿ ಸುಧಾ ಶರ್ಮಾ ಚವತ್ತಿಯವರು ಮಾನಿನಿಯ ಮನದುಲಿ ಕಾರ್ಯಕ್ರಮದಲ್ಲಿ ಕಂಪನಾಂಕದೊಡನೆ ಇದ್ದಾರೆ. ಮೇಡಮ್ ನಮಸ್ಕಾರ, ಸ್ವಾಗತ ಮಾನಿನಿಯ ಮನದುಲಿ ಕಾರ್ಯಕ್ರಮಕ್ಕೆ. ಸುಧಾ ಮೇಡಮ್ ನಮಸ್ಕಾರ, ಮತ್ತೆ ಮಾನಿನಿಯ ಮನದುಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಬಹಳ ದಿನಗಳ ಮೇಲೆ ಭೇಟಿ. ಹೀಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ಸೋದಕ್ಕೆ. ನೋಡಿ, ಮಾನಿನಿಯ ಮನದುಲಿ ಅಂತ ಈ ತಿಂಗಳು ಪೂರ್ತಿ ವಿಶೇಷ ಮಹಿಳಾ ವಿಶೇಷ ಕಾರ್ಯಕ್ರಮದ ಸರಣಿ ಕಾರ್ಯಕ್ರಮ ಮಾಡ್ತಾ ಇದೆ ಕಂಪನಾಂಕ. ಮಾನಿನಿಯ ಮನದುಲಿ ಹೇಗಿದೆ ಮೇಡಮ್ ಟೈಟಲ್? ಏನ್ ಅನ್ಸುತ್ತೆ ನಿಮ್ಗೆ? ಮಾನಿನಿಯ ಮನದುಲಿ. ಮನದುಲಿ, ಓ ಮಾನಿನಿಯ ಮನಸ್ಸಿನಲ್ಲಿ ಏನು ಉಳಿತಾ ಇದೆ ಅನ್ನೋದನ್ನ ನನಗದು ಏನ್ ಅನಿಸ್ತು ಗೊತ್ತಾ ಆಶಾ? ಎಷ್ಟೋ ಸರಿ ಮಾನಿನಿಯ ಮನಸ್ಸಿನಲ್ಲಿ ಉಳಿತಾ ಇರೋದಲ್ಲ, ಎಷ್ಟೋ ಸಂದರ್ಭದಲ್ಲಿ ಏನೇನೋ ಉರಿತಾ ಇರುತ್ತೆ ಅಂತ ಅನಿಸ್ತು. ಉಳಿಯುವ ಹಂತಗಳೆಲ್ಲ ದಾಟಿ ಈಗ ಉರಿಯುವ ಹಂತದಲ್ಲಿ ಇದ್ದಾರೇನೋ ಮಾನಿನಿಯರು. ಅಂದ್ರೆ ಅಷ್ಟು ರೀತಿಯಾದಂತಹ ಅವರು ಅವರ ಒಳಗೆ ಫ್ರಸ್ಟ್ರೇಷನ್ ಅನ್ನ, ಅವರೊಳಗಿನ ಒಂದು ಇದನ್ನ ಅಸಹಿಷ್ಣುತೆ ಎಲ್ಲವನ್ನೂ ಇಟ್ಕೊಂಡಿದ್ದಾರೆ. ಜೊತೆಗೆ ಈಗ ಅದನ್ನ ಹೊರ ಹಾಕೋಕು ಕಾಯ್ತಾ ಇದ್ದಾರೆ. ಇದು ಮನದಲ್ಲಿ ಇರುವಂತದ್ದು ಉಳಿತವೂ ಆಗಲ್ಲ, ಬಹುಶಃ ಅದು ಉರಿತವಾಗದೆ ಉಳಿತ ಆಗ್ಲಿ ಅಂತಾನು ಆಶಿಸ್ತೀನಿ. ಇಲ್ಲ, ಇಲ್ಲ ಒಂದ್ ಹಂತಕ್ಕೆ ಸ್ವಲ್ಪ ಉರಿತವು ಆದ್ರೆ ತಾನೇ ನಿಮ್ಮ ತರ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಲ್ವಾ?
ಒಳಗಡೆ ಉರಿತಾ ಇರ್ಬೇಕು, ನಾನು ಏನೋ ಮಾಡ್ಬೇಕು ಅಂತ. ಹಾಗಾಗಿನೇ ನೀವು ಮಹಿಳೆಯರಿಗೆ ಅಂತ ಹೇಳಲ್ಲ ನಾನು. ಪ್ರಾಫಿಟ್ ಪ್ಲಸ್ ಇಸ್ ಅ ಜನರಲ್ ಮ್ಯಾಗಝೀನು. ಮಾಸಪತ್ರಿಕೆಯನ್ನ ಒಬ್ಬ ಮಹಿಳಾ ಸಂಪಾದಕಿಯಾಗಿ ನಡ್ಸ್ಕೊಂಡ್ ಬರ್ತಿರೋದು ಅಷ್ಟು ಸುಲಭದ ಮಾತಲ್ಲ ಅಲ್ವಾ? ಇದು ಹೇಗೆ ಬಂತು ನಿಮ್ಗೆ ಪ್ರಾಫಿಟ್ ಪ್ಲಸ್? ಅದು ಬಿಸ್ನೆಸ್ ರಿಲೇಟೆಡ್ ಒಂದು ಏನು ಟೈಟಲ್ ಅಂತಾನೆ ಹೇಳ್ಬೋದು, ವರ್ಡ್. ಅದ್ ಹೇಗೆ ಬಂತು ನಿಮ್ಗೆ ಆ ಹೆಸರಿಡ್ಬೇಕು, ಆ ವಿಷಯದಲ್ಲಿ ಮ್ಯಾಗಝಿನ್ ತರಬೇಕು ಅಂತ? ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಆಶಾ. ಇದನ್ನ ನೋಡಿದವರೆಲ್ಲ ಪ್ರತಿಯೊಬ್ರು ಏನ್ ಅಂದ್ಕೊಳ್ತಾರೆ, ಇದು ಬಿಸ್ನೆಸ್ ಸಂಬಂಧಿಸಿದ್ದು, ಉದ್ಯಮಕ್ಕೆ ಸಂಬಂಧಿಸಿದ್ದು ಅಂತ ಅನ್ಕೊಳ್ತಾರೆ. ನಾನು ಮುಂಚೆ ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಸಂತೋಷವೇ ಸಂಪತ್ತು ಅನ್ನೋದನ್ನ ಹೇಳುತ್ತೆ. ಹೌದು, ಇದು ಸಂಪತ್ತಿನ ಬಗ್ಗೆನೇ ಯೋಚನೆ ಮಾಡುತ್ತೆ, ಸಂಪತ್ತಿನ ಬಗ್ಗೆನೇ ಬರೀತೀವಿ. ಆದ್ರೆ ಯಾವ ಸಂಪತ್ತಿನ ಬಗ್ಗೆ? ಸಂತೋಷವೇ ಸಂಪತ್ತು ಅನ್ನೋದನ್ನ ಹೇಳುತ್ತೆ. ಪಾಸಿಟಿವ್ ಸೈಕಾಲಜಿ ಅನ್ನೋದು ತುಂಬಾ ರೀಸೆಂಟ್ ಇಯರ್ಸ್ ಅಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂತು. ಅಂದ್ರೆ ಸುಮಾರು 10-15 ವರ್ಷಗಳ ಹಿಂದೆ ಪಾಸಿಟಿವ್ ಸೈಕಾಲಜಿ ಅನ್ನೋದು ಶುರುವಾಯ್ತು. ಏನ್ ಗೊತ್ತಾ, ಅಲ್ಲಿಯವರೆಗೂ ನಾವು ಸುಮಾರು ಒಂದು 10-15 ವರ್ಷಗಳ ಹಿಂದೆ ನಮ್ಗೆ ಸಂತೋಷವಾಗಿರೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯವೂ ಇರ್ಲಿಲ್ಲ. ಎಲ್ರೂ ಸಂತೋಷವಾಗೇ ಇದ್ವಿ. ಖುಷಿಯಾಗಿರೋದು ಹೇಗೆ, ನೆಮ್ಮದಿಯಾಗಿರೋದು ಹೇಗೆ, ಯಾವತ್ತೂ ಉಲ್ಲಾಸದಿಂದ ಇರೋದು ಹೇಗೆ, ಇದ್ಯಾವುದು ಹೇಳ್ಕೊಡ್ಬೇಕಾದಂತ ವಿಚಾರ ಅಂತ ಅನ್ಸಿರ್ಲಿಲ್ಲ. ಅದ್ ಸಹಜ ಅಂದ್ಕೊಂಡಿದ್ವಿ, ಅದು ಸಹಜವಾಗಿಯೇ ಬಂದಿತ್ತು. ಆದ್ರೆ ಇತ್ತೀಚೆಗೆ ಸುಮಾರು ಒಂದು 15-20 ವರ್ಷಗಳ ಹಿಂದೆ ಶುರುವಾಯಿತು ಇದು ಪಾಸಿಟಿವ್ ಸೈಕಾಲಜಿ ಅನ್ನುವಂಥದ್ದು. ಏನು ಇದು ಅಂದ್ರೆ, ಮನುಷ್ಯನ ಬದುಕಿನ ಸಾರ್ಥಕತೆಯನ್ನ, ಮನುಷ್ಯನ ಬದುಕಿಗಿರುವ ಉದ್ದೇಶವನ್ನ, ಮನುಷ್ಯನ ಮನಸ್ಸನ್ನ ಇನ್ನೊಂದು ನೆಲೆಯಿಂದ ಅರ್ಥ ಮಾಡ್ಕೊಳ್ಳೋದನ್ನ ವಿವರಿಸೋದಕ್ಕೆ ಶುರುವಾಯಿತು. ಪ್ರಾಫಿಟ್ ಪ್ಲಸ್ ಅನ್ನ ಹೆಸರಿಟ್ಟಿದ್ದು ಈ ಪಾಸಿಟಿವ್ ಸೈಕಾಲಜಿಯ ನೆಲೆಯಿಂದ ಸಂತೋಷವೇ ಸಂಪತ್ತು ಎನ್ನುವ ಅರ್ಥದಲ್ಲಿ. ಮುಖ್ಯವಾಗಿ ಇನ್ನೊಂದು ಇದನ್ನ ಕ್ಯಾಚಿ ಮಾಡ್ಬೇಕಾಗಿತ್ತು ಆಶಾ. ನಾನು ಯಾವುದೋ ಒಂದು ಸಹಜವಾದ ಒಂದು ಹೆಸರನ್ನ ಇಟ್ಟಿದ್ರೆ ಖಂಡಿತ ಯಾರು ಇದು 10ರಲ್ಲಿ 11 ಅಂತ ಅಂದ್ಕೊಂಡ್ಬಿಡ್ತಾ ಇದ್ರೇನೋ. ಆದ್ರೆ ಪ್ರಾಫಿಟ್ ಪ್ಲಸ್ ಅನ್ನೋದ್ರ ಮೂಲಕ ಹೆಸರನ್ನು ಕ್ಯಾಚಿ ಮಾಡ್ತಾ, ನನಗೆ ತುಂಬಾ ವಯಸ್ಸಾದವರು ನಮ್ಮ ಓದುಗರಿದ್ದಾರೆ, ಆ ಅಜ್ಜಿಯರ ಬಾಯಲ್ಲಿ ಪ್ರಾಫಿಟ್ ಪ್ಲಸ್ ಅಂತ ಕೇಳೋದೇ ನನಗೊಂದು ಖುಷಿಯ ಸಮಾಚಾರ. ಅಂದ್ರೆ ಇವತ್ತಿನ ಕಾಲಕ್ಕೆ, ಇವತ್ತಿನ ಅಗತ್ಯಗಳಿಗೆ ತಕ್ಕ ಹಾಗೆ ಆ ಹೆಸರನ್ನು, ಕಂಟೆಂಟ್ ಅನ್ನು ಎಲ್ಲವನ್ನೂ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಆಶಾ. ಕರೆಕ್ಟ್. ನಾನು ನಿಮ್ಮ ಒಂದು ಸಣ್ಣ ಪರಿಚಯವನ್ನ ನೋಡಿದಾಗ ಅದರಲ್ಲಿ ನೀವು ಹೇಳಿರೋದು ಇದೇನೆ, ಏನು ಬದುಕಿಗಾಗಿಯೇ ರೂಪ ತಳೆದಂತಹ ಮಾಸಪತ್ರಿಕೆ ಅಂತ ಹೇಳ್ತೀರಾ. ಹಾಗಿದ್ರೆ ಏನೆಲ್ಲ ಕಾಂಟೆಂಟ್ ಇರುತ್ತೆ ಇದರಲ್ಲಿ? ಓಕೆ, ತುಂಬಾ 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 ಚೆನ್ನಾಗಿ ಕೇಳಿದ್ರಿ. ಏನ್ ಗೊತ್ತಾ, ಫಸ್ಟ್ ನಾನು ಒಂದು ಪತ್ರಿಕೆಯನ್ನ ರೂಪಿಸ್ಬೇಕು ಅಂತ ಅಂದಾಗ ನನ್ಗೆ ಫಸ್ಟ್ ಅನ್ಸಿದ್ದು, ಅಂದ್ರೆ ತುಂಬಾ ಮಾಧ್ಯಮದಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ಪತ್ರಿಕೆಯನ್ನು ತರೋದೇನು ಅಂತ ಇದನಿಸಿರ್ಲಿಲ್ಲ. ಯಾಕಂದ್ರೆ ದಿನ ಬೆಳಗಾದ್ರೆ ಅದೇ ಕೆಲಸನೇ ಮಾಡ್ತಾ ಇದ್ವಿ. ಆದ್ರೆ ಒಂದು ವಿಭಿನ್ನವಾದ ಪತ್ರಿಕೆ ತರಬೇಕು ಅಂದಾಗ ಫಸ್ಟ್ ಅಂದ್ಕೊಂಡಿದ್ದು, ಇದರಲ್ಲಿ ಯಾವುದೇ ಕಥೆ ಇರಬಾರದು, ಯಾವುದೇ ಕವಿತೆ ಇರಬಾರದು. ಅರೆ ಕಥೆ ಅಲ್ಲ, ನೀವೇ ಒಬ್ಬ ಕವಯಿತ್ರಿ ಆಗಿ ಕವಿತೆ ಬೇಡ ಅಂದ್ಬಿಟ್ರಾ? ಬೇಡ, ಕವಿತೆ ಕಥೆಯ ಆಚೆಗೆ ಆಶಾ ಪ್ರತಿಯೊಬ್ಬರ ಜೀವನದ ಅನುಭವ ಇದೆಯಲ್ಲ, ಅದು ಎಷ್ಟು ದೊಡ್ಡ ಕಥೆ ರೀ, ಅದು ಎಷ್ಟು ದೊಡ್ಡ ಕಾವ್ಯ. ಆಗ ಆ ಒಂದು ಬದುಕಿನ ಸಂಗತಿಗಳನ್ನೇ ಹೇಳ್ತಾ ಬಂದ್ವಿ. ಆ ಬದುಕಿನ ಸಂಗತಿಗಳಂದ್ರೆ, ಈಗ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋದು, ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಯಾವ ಮೂಲಕ ಅರ್ಥ ಮಾಡ್ಕೋತೀವಿ? ನಮ್ಗೆ ಫಿಸಿಕಲಿ ನಾವು ಅರ್ಥ ಆಗ್ತೀವಿ. ಆಶಾ ಹೀಗಿದ್ದಾರೆ, ಸುಧಾ ಹೀಗಿದ್ದಾರೆ, ಕೂದ್ಲಿಗಿದೆ, ಮೂಗಿದೆ, ಕಣ್ಣಿದೆ, ಈ ತರದಿಂದ ಅಲ್ಲ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನಮ್ಮ ಮನಸ್ಸಿನ ಮೂಲಕವೇ ನಾವು ನಮ್ಮನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ ನಮ್ಮ ಮನಸ್ಸು ಅರ್ಥ ಆದ್ರೆ ನಮಗೆ ಬೇರೆಯವ್ರ ಮನಸ್ಸು ಅರ್ಥವಾಗುತ್ತೆ. ನಮ್ಮ ಇಡೀ ಪುಸ್ತಕದಲ್ಲಿ ಇರುವಂತದ್ದು ಒಂದು ಸಕಾರಾತ್ಮಕ ಚಿಂತನೆಗೆ ಹಚ್ಚುವಂತಹ ಲೇಖನಗಳು, ಅನುಭವಗಳನ್ನೇ ನಾವು ಕೊಡ್ತಾ ಹೋಗ್ತೀವಿ. ಯಾಕೆ ಸಕಾರಾತ್ಮಕ ಆಲೋಚನೆ ಮುಖ್ಯ? ಎಲ್ಲಿ ಸಣ್ಣ ಸಣ್ಣ ಸಂಗತಿಗಳಲ್ಲಿಯೂ ನಾವು ನಮ್ಮನ್ನೇ ಸೋಲಿಸ್ಕೊಂಡ್ ಬಿಡ್ತೀವಿ, ನಾವು ಗೆಲ್ಲಬಹುದಾದ ಸಾಧ್ಯತೆಗಳನ್ನ ಬಿಟ್ಟು ಹೇಗೆ ನಾವು ವರ್ತಿಸ್ತೀವಿ, ಮತ್ತು ಮುಖ್ಯವಾಗಿ ನಾವು ನಮ್ಮ ಪರಸ್ಪರ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಳೋ ಅಗತ್ಯಗಳನ್ನು ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಎಲ್ಲೂ ಕೂಡ ಒಂದು ಭಾಷಣ ಮಾಡ್ದಂಗೆ, ಉಪದೇಶ ಮಾಡ್ದಂಗೆ ನಾವು ಹೇಳೋದೇ ಇಲ್ಲ. ಮುಖ್ಯವಾಗಿ ಅವರವರ ಅನುಭವಗಳನ್ನೇ ಅವ್ರವ್ರು ಹೇಳ್ಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೂಡ ಒಂದು ಲೇಖನ ಇರುತ್ತೆ. ಸದ್ಗುರು ಅವರ ಅಂಕಣ ಇದೆ. ಆಪ್ತ ಸಲಹೆಗಾರರಾಗಿರುವಂತಹ ಡಾಕ್ಟರ್ ಶಾಂತಾ ನಾಗರಾಜ್
ನಾಗರಾಜ್ ಇರಬಹುದು, ಹೌದು. ಶ್ರೀನಾಗೇಶ್ ಇರಬಹುದು, ಚಿತ್ರ ಇರಬಹುದು, ಇವರ ಎಲ್ಲರ ಲೇಖನಗಳಿವೆ. ಆಧ್ಯಾತ್ಮಿಕ ಚಿಂತಕಿಯಾದಂತಹ ಮಂದಾರವಲ್ಲಿಯವರ ಲೇಖನ ಇದೆ. ಜೊತೆಗೆ ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಉಷಾ ಅವಸ್ತಾರೆ, ಇವರು ಯೋಗಕ್ಷೇಮದ ಸ್ಥಾಪಕರು ಕೂಡ. ಅವರು ಪ್ರಶ್ನೋತ್ತರಗಳನ್ನು ಕೂಡ ನಡೆಸಿಕೊಡ್ತಾರೆ. ಹೀಗೆ ಬೇರೆ ಬೇರೆ ನೆಲೆಯಿಂದ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಒಂದು ರೀತಿ ಸಕಾರಾತ್ಮಕ ಚಿಂತನೆಯನ್ನ ಒಂದೇ ಚೌಕಟ್ಟಿನಲ್ಲಿ ಕೊಡುವಂತ ಒಂದು ಪ್ರಯತ್ನ. ನಾನು ಒಬ್ಳೆ ಕೊಡ್ತಾ ಇದ್ದೀನಿ ಅಂತ ಹೇಳಲ್ಲ, ನಮ್ಮ ಇಡೀ ಟೀಮು ಇದನ್ನ ತಂಡ. ಮಾಡ್ತಾ ಇದೆ ಅಂತ ಹೇಳ್ತೀನಿ. ನಮ್ಮ ಟೀಮ್ ಅಂದ್ರೆ ಅದು ನಮ್ಮ ಬರಹಗಾರರ ಒಂದು ಟೀಮು ಈ ಒಂದು ಈ ಜರ್ನಿಯಲ್ಲಿ ತೊಡಗಿದೀವಿ ಅಂತ ಅನ್ಸುತ್ತೆ ಆಕಾಶ. ತುಂಬಾ ಖುಷಿ ಆಗತ್ತೆ ಇವ್ರೆ. ಏನ್ ಗೊತ್ತಾ, ಒಂದು ಮ್ಯಾಗಝೀನ್ ಅನ್ನ ನೀವು ಹೇಳಿದ ಹಾಗೆ ಅಷ್ಟು ವರ್ಷಗಳ ಅಗಾಧವಾದ ಒಂದು ಬ್ರಹ್ಮಾಂಡದ ಅನುಭವ ನಿಮಗಿದೆ. ಪೇಪರ್ ಅಲ್ಲಿ ವರ್ಕ್ ಮಾಡಿದ್ದೀರಾ, ದೃಶ್ಯ ಮಾಧ್ಯಮ ಇರ್ಬೋದು, ರೇಡಿಯೋ ಮಾಧ್ಯಮ, ಎಲ್ಲ ಕಡೆ ಕೆಲಸ ಮಾಡಿದ್ದೀರಾ. ಸೊ ಟಕ್ಕಂತ ಒಂದ್ ಪೇಪರ್ ತಂದು ಬಿಡೋದು ಏನು ಅಷ್ಟು ಕಷ್ಟದ ಕೆಲಸ ಅಲ್ವೇ ಅಲ್ಲ. ಅದೇ ನೀವು ಹೇಗೆ ಹೇಳ್ದಂಗೆನೆ ತಂದು ಬಿಟ್ರೆ ಇದು 100ರಲ್ಲಿ ಮತ್ತೊಂದು ಆಗತ್ಯ ಹೊರತು ಇದೊಂದು ವಿಭಿನ್ನವಾಗಿದೆ ಅಂತ ಅನ್ನಿಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ನೀವು ಹೇಳಿದ ಮಾಡ್ತಿರುವಂತಹ ಪ್ರಯತ್ನ ಎಲ್ಲವೂ ನನಗೆ ವಿಭಿನ್ನವಾಗಿ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಇದೆ. ನೀವು ಹೇಳಿದಂತಹ ಅಂಶಗಳು, ಏನು ಆಪ್ತ ಸಲಹೆ ಇರಬಹುದು, ಅಥವಾ ಒಂದು ಆಧ್ಯಾತ್ಮಿಕ ಸಲಹೆಗಳು, ಅಥವಾ ಮಾತುಕತೆಗಳು ಇರಬಹುದು. ಇವೆಲ್ಲವೂ ನಮ್ಮ ಈಗಿನ ಯುವ ಜನಾಂಗವನ್ನ ಮುಟ್ಟುತ್ತಾ ಅನ್ನೋದು ಪ್ರಶ್ನೆ. ನಿಮ್ಮ ಓದುಗರು ಯಾವ ಏಜ್ ರೇಂಜ್ ಅಲ್ಲಿ ಇದ್ದಾರೆ ಅನ್ನೋದು ಪ್ರಶ್ನೆ. ಒಂದು, ಈ ಪತ್ರಿಕೆಯನ್ನ ಹಿಂಗ್ ಹಿಡಿದು, ಇದು ನಮ್ಮ ಪತ್ರಿಕೆ, ಈ ಪತ್ರಿಕೆಯನ್ನ ಹೀಗೆ ಹಿಡಿದು ಓದುವವರೇ 40 ವರ್ಷ ದಾಟಿದವರು. ಅದು ಖಂಡಿತ. 40 ವರ್ಷ ಮೊಬೈಲ್ ಅಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳೋ ಓದೋ ಅಭ್ಯಾಸ ಈಗಿನವರಿಗೆ ಬಂದಿದೆ. ಅಂದ್ರೆ ಈ ಪತ್ರಿಕೆಯನ್ನ ಹೀಗೆ ಹಿಡಿದು ಓದುವ ಒಂದು ವಯೋಮಾನ ಅಂದ್ರೆ ಅದು 40 ವರ್ಷ ದಾಟಿದವರು. ಮತ್ತೆ ಇಲ್ಲಿ ನಾವು ಇದರ ಸೈಜ್ ಅನ್ನ ನೋಡಿದ್ರೆ, ನಾನು ತುಂಬಾ ಈ ಸೈಜ್ ಅನ್ನ ಡಿಸೈಡ್ ಮಾಡುವಾಗ ನಮ್ಮ ಜನರೇಷನ್ ಅವರಿಗೆ ಗೊತ್ತಿದೆ, ಪ್ರಜಾಮತ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಹೌದು ಹೌದು ಹೌದು. ಆ ಪತ್ರಿಕೆ ಹೀಗೆ ಅಗಲವಾಗಿರ್ತಾ ಇತ್ತು. ಆಮೇಲೆ ಇಲ್ಲಿ ಒಳಗಿನ ಅಕ್ಷರಗಳನ್ನ ಗಮನಿಸಿದ್ರೆ, ಅಕ್ಷರಗಳು ಸ್ವಲ್ಪ ದೊಡ್ಡ ಅಕ್ಷರಗಳು, ಸಾಲಿನಿಂದ ಸಾಲಿಗೆ ಆ ಅಕ್ಷರಗಳಲ್ಲಿ ಗ್ಯಾಪ್ ಕೊಟ್ಟಿದೀವಿ, ಪ್ಯಾರಾಗಳಲ್ಲಿ ಗ್ಯಾಪ್ ಕೊಟ್ಟಿದೀವಿ, ಮತ್ತೆ ಇದನ್ನ ನೋಡುವ ಪುಸ್ತಕದ ಹಾಗೆ ಮಾಡಿದೀವಿ. ಅಂದ್ರೆ ಓದುವ ಸಂಗತಿಗಳು ಎಷ್ಟಿರುತ್ತೋ ಅದಕ್ಕೆ ತುಂಬಾ ಪೂರಕವಾದ ಫೋಟೋಸ್ಗಳನ್ನ ಹಾಕಿ ಇದು ಒಂದು ನೋಡುವ ಪುಸ್ತಕವಾಗಿಯೂ ರೂಪಿಸಿದೀವಿ. ಇದು ಅದರ ಕಂಟೆಂಟ್ ಇದೇ ರೀತಿಯಿಂದ ಆಯ್ತು. ಆದ್ರೆ ನಾನು ಅಂದ್ಕೊಂಡಿದ್ದೆ ಹೊಸ ಪೀಳಿಗೆಯ ಹುಡುಗರು ಓದಲ್ಲ ಅಂತ. ಆದ್ರೆ ನನಗೆ ತುಂಬಾ ಸಮಾಧಾನ ಆಗಿದ್ದೇನು ಅಂದ್ರೆ, ಮನೆಗೊಂದು ಮ್ಯಾಗಝೀನ್ ಬಂದ್ರೆ, ಮನೆಗೊಂದು ಪತ್ರಿಕೆ ಬಂದ್ರೆ, ಮನೆಯಲ್ಲಿ ಅಪ್ಪ ಅಮ್ಮ ಓದೋದಕ್ಕೆ ಶುರು ಮಾಡಿದ್ರೆ ಮಕ್ಕಳು ಬೇಕೋ ಬೇಡವೋ ಪುಟ ಮುಗಿಸೋದಕ್ಕೆ ಶುರು ಮಾಡ್ತಾರೆ. ನಿಜ. ನಮ್ಮ ಪತ್ರಿಕೆಯನ್ನ ನಾನು ಫ್ಯಾಮಿಲಿ ಮ್ಯಾಗಝೀನ್ ಅನ್ನೋದನ್ನ ಅಂದ್ಕೊಳ್ತೀನಿ. ಮತ್ತು ಇದು ಇಡೀ ಕುಟುಂಬವನ್ನ ಗಮನದಲ್ಲಿ ಇಟ್ಕೊಂಡೇ ಅಲ್ಲಿ ಲೇಖನಗಳನ್ನ ರೂಪಿಸ್ತೀವಿ. ಒಂದು ಪೇರೆಂಟಿಂಗ್ ಬಗೆಗೆ ಒಂದು ಲೇಖನ ಇದೆ ಅಂದ್ರೆ ಅಲ್ಲಿ ತಂದೆ ತಾಯಿನೂ ಓದ್ತಾರೆ, ಅದೇ ವೇಳೆ ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ಳೋ ಸಂಗತಿಗಳಿರುತ್ತೆ. ಮಕ್ಕಳು, ಪೇರೆಂಟು, ಮತ್ತೆ ವಯಸ್ಸಾದವರು, ಹಿರಿಯರ ಆರೈಕೆ, ಇಂಥ ಎಲ್ಲ ಸಂಗತಿಗಳು ಇರೋದ್ರಿಂದ ಪ್ರಾಯಶಃ ನೀವು ಕೇಳಿದ್ದು ಯಂಗ್ಸ್ಟರ್ಸ್ ಓದ್ತಾರ ಅನ್ನೋದಕ್ಕೆ ನನಗೆ ಸರಿಯಾದ ಲೆಕ್ಕಗಳು ಇಲ್ಲ, ಇಂಥದ್ದೇ ವಯಸ್ಸಿನವರು ಅಂತ. ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ, ಕುಟುಂಬದವರು ಓದುತ್ತಾರೆ. ಅಷ್ಟಲ್ಲದೆ ನಮ್ದು ಈ ಬುಕ್ಗಳು ನಮ್ಮ ಎಲ್ಲ ಗ್ರೂಪ್ಗಳಿಗೂ ಹೋಗುತ್ತೆ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗುತ್ತೆ. ಆಗ ಹೊಸ ಪೀಳಿಗೆಯವರು ಓದೋದಕ್ಕೆ ಶುರು ಮಾಡ್ತಾರೆ ಮತ್ತು ಶುರು ಮಾಡಬೇಕು. ಇದು ಅವರನ್ನ ತಲುಪಿದಾಗ್ಲೇ ನಾವು ನಿಜವಾಗಿಯೂ ಎಲ್ಲರನ್ನು ತಲುಪಿದ ಹಾಗೆ ಅಂತ. ನಿಜ ನಿಜ. ಅದಕ್ಕೋಸ್ಕರ ಈ ಪ್ರಶ್ನೆಯನ್ನ ನಾನು ಕೇಳಿದ್ದು. ಇತ್ತೀಚೆಗೆ ನೋಡಿದ್ರೆ ಪುಸ್ತಕವನ್ನ ಹಿಡ್ಕೊಂಡು ನೀವು ಆಗ್ಲೇ ಹೇಳ್ದಾಗ ಹಿಂಗ್ ಓಪನ್ ಮಾಡಿ ಅದನ್ನ ಓದಬೇಕು ಅನ್ನೋಂಥದ್ದು ಕಾಲೇಜು ಮುಗಿಸೋ ತನಕ ಅಷ್ಟೇ. ಅಲ್ಲಿಂದ ಈಚೆ ಬರ್ತಿದ್ದಂಗೆನೆ ಏನೋ ನಮ್ ಲ್ಯಾಪ್ಟಾಪ್, ಮೊಬೈಲು ಹಿಡ್ಕೊಂಡು ನಾವು ಓದಬೇಕು ಅನ್ನೋ ಆಸಕ್ತಿ ಇರೋರು ಅದರಲ್ಲಿ ಓದ್ತಾರೆ. ಆದ್ರೆ ಈಗ ಸಾಮಾನ್ಯವಾಗಿ ನಾನು ಕಂಡ ಪ್ರಕಾರ, ಬೀಯಿಂಗ್ ಅ ಕೌನ್ಸಿಲರ್ ಮೈಸೆಲ್ಫ್, ಎಲ್ಲ ಜನರೇಷನ್ ಅಲ್ಲೂ 40+ ಇರ್ಬೋದು, ಬಿಲೋ 40 ಇರ್ಬೋದು, ಈ ತಾಳ್ಮೆ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ. ಒಂದು ಲೆಂತಿ ಒಂದು ಆರ್ಟಿಕಲ್ ಬಂದಿದೆ, ಅದನ್ನ ಓದಬೇಕು ಅನ್ನುವಂತಹ ಒಂದು ಸಹಿಷ್ಣುತೆ ಅಂತ ಏನಿದೆ ಅದು ಕಡಿಮೆ ಆಗ್ಬಿಟ್ಟಿದೆಯಲ್ಲ, ಯಾಕೆ ಅಂತ ಅನ್ಸುತ್ತೆ ನಿಮ್ಗೆ? ಒಂದು ಅಂದ್ರೆ ಇದನ್ನ ಇನ್ನೊಂದು ಹೇಳ್ಬಹುದು, ತಾಳ್ಮೆ ಅದನ್ನೇ ಇನ್ನೊಂದು ಪದದಲ್ಲಿ ಹೇಳ್ತೀನಿ, ನಮ್ಮ ಫೋಕಸ್ಸಿನ ಸ್ಪ್ಯಾನ್ ಕಡಿಮೆ ಆಗಿದೆ ಆಶಾ. ಮೊದಲು 1 ನಿಮಿಷದ ಅಡ್ವರ್ಟೈಸ್ಮೆಂಟ್ ಅನ್ನ ನಾವು
ದೂರದರ್ಶನವನ್ನ ನೋಡೋ ಕಾಲದಲ್ಲಿ ನೋಡ್ತಾ ಇದ್ವಿ. ಆಗ 1 ನಿಮಿಷದ ಅಡ್ವರ್ಟೈಸ್ಮೆಂಟ್ ಇರ್ತಾ ಇತ್ತು. ಅದಾದ್ಮೇಲೆ 30 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬಂತು. ಈಗ 10 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಕ್ ಆಗ್ತಾ ಇಲ್ಲ. ಅಂದ್ರೆ ನಮ್ಮ ಫೋಕಸಿಂಗು ಎಷ್ಟು ಅಂದ್ರೆ ಒಂದು ವಿಷಯದ ಬಗ್ಗೆ, ಒಂದು ಸಂಗತಿಗಳ ಬಗ್ಗೆ ತುಂಬಾ ಕಡಿಮೆ ಆಗ್ತಾ ಬಂದಿದೆ. ಯಾಕಂದ್ರೆ ನನಗೆ ಅನ್ಸುತ್ತೆ ಈ ಒಂದು ಏನು ಪ್ರಕರಣಕ್ಕೆ ಕಾರಣ ಈ ನಮ್ಮ ರೀಲ್ ಸಂಸ್ಕೃತಿನೂ ಆಗಿರಬಹುದಾ ಅಂತ. ಸುಮ್ನೆ ಮೊಬೈಲ್ ಇಟ್ಕೊಂಡು ಹಿಂಗ್ ಸ್ಕ್ರೋಲ್ ಮಾಡ್ತಾ ಇರೋದು, ರೀಲ್ಗಳು ನೋಡ್ತಾ ಇರೋದು, ಏನ್ ನೋಡ್ತಿದೀವಿ ತಲೆಗೆ ಹೋಗೋದಿಲ್ಲ. ಆ ರೀಲ್ ಕೂಡ ಒಂದು 30 ಸೆಕೆಂಡ್ ಇರುತ್ತೆ. ಅದನ್ನೇ ಸಂಪೂರ್ಣವಾಗಿ ನೋಡುವಂತಹ ಒಂದು ತಾಳ್ಮೆ, ಒಂದು ಜಾಣ್ಮೆ ಅಂತಾನೆ ಹೇಳ್ಬೇಕು, ಅದ್ ಏನು ಇಲ್ವಲ್ಲ ಇವಾಗಿನ ಜನರೇಷನ್ಗೆ. ಹೌದು, ಅಂದ್ರೆ ಒಂದು ಉದ್ದೇಶವೇ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅನ್ನುವ ಉದ್ದೇಶವೂ ಇಲ್ಲ. ನಾನು ಯಾಕೆ ನೋಡ್ತಾ ಇದ್ದೀನಿ, ನಂಗೆ ಏನ್ ಆಗ್ಬೇಕಾಗಿದೆ ಇದರಿಂದ ಇಲ್ಲ. ಆ ತಕ್ಷಣದ ಖುಷಿಗೆ, ತಕ್ಷಣದ ಸಂತೋಷಕ್ಕೆ, ತಕ್ಷಣದ ರಿಲ್ಯಾಕ್ಸಿಂಗ್ಗೆ ನಾನೇನೋ ಮಾಡ್ತಾ ಇದ್ದೀನಿ. ಕರೆಕ್ಟ್. ನಾ ಈ ತರ ಜನರಲೈಸ್ಡ್ ಪ್ರಶ್ನೆಗಳನ್ನ ನಿಮ್ಮಲ್ಲಿ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಎಲ್ಲ ಮಾಧ್ಯಮಗಳಲ್ಲೂ ಕೆಲಸ ಮಾಡಿದಂಥವ್ರು, ಸಾಕಷ್ಟು ಜನರೇಷನ್ ಗಳನ್ನ ನೋಡಿರೋಂಥವ್ರು, ಹಿರಿಯರಾಗಿರ್ಬೋದು, ಚಿಕ್ಕವರು, ಎಲ್ಲರ ಜೊತೆ ಕೆಲಸ ಮಾಡಿದಂಥವ್ರು ನೀವು. ಈ ಹಿನ್ನೆಲೆಯಲ್ಲಿ ಎಲ್ಲರ ಮಾನಸಿಕ ಸ್ಥಿತಿಯನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರೋ ಅಂಥವ್ರು. ಜೊತೆಗೆ ನಾವೆಲ್ಲ ಹೇಗೆ ಅಂತಂದ್ರೆ ಒಂಥರ ಈ ಬ್ರಿಡ್ಜಿಂಗ್ ಸ್ಥಾನದಲ್ಲಿ ನಿಂತಿದ್ದೀವಿ, ಮುಂದಿನ ಪೀಳಿಗೆಗೂ ಹಿಂದಿನ ಪೀಳಿಗೆಗೂ ಮಧ್ಯದಲ್ಲಿ ಇರೋಂಥವ್ರು. ಹಾಗಾಗಿ ನಮಗೆ ಎಲ್ಲೋ ಒಂದು ಮಟ್ಟಿಗೆ ನಮ್ಗೆ ಇಬ್ಬರನ್ನು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗಬಹುದಾ ಅಂತ ಅನ್ಸುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ, ಏನ್ ಹೇಳ್ತೀರಾ? ಖಂಡಿತ ಹೌದು. ಅಂದ್ರೆ ನೀವು ಹೇಳಿರೋದು, ನಾವು ಬ್ರಿಡ್ಜಿಂಗ್ ಒಂದು ಪೊಸಿಷನ್ ಅಲ್ಲಿ ನಿಂತಾಗ ಒಂದು ಕಡೆಗೆ ವೇಗವಾಗಿ ಹೋಗ್ತಾ ಇರುವಂತ ಒಂದು ತಲೆಮಾರು, ಇನ್ನೊಂದು ಕಡೆ ಆ ವೇಗಕ್ಕೆ ಹೊಂದಲಾರದೆ ಹೋದಂತ ಇನ್ನೊಂದು ತಲೆಮಾರು. ಇವು ಎರಡರ ಮಧ್ಯದ ಇದನ್ನ ಸಂಘರ್ಷ ಹಾಗೆಲ್ಲ ಅಂದ್ರೆ ತುಂಬಾ ದೊಡ್ಡ ಪದ ಆಗೋಗುತ್ತೆ. ಆದ್ರೆ ನನಗೆ ಎಷ್ಟೋ ಸರಿ ಅನ್ಸುತ್ತೆ, ಇವತ್ತಿನ ಮಕ್ಕಳು ಹೇಳ್ತಾ ಇರುವ ಭಾಷೆಯೇ ನಮ್ಗೆ ಅರ್ಥವಾಗ್ತಾ ಇಲ್ಲ ಅಂತ. ನಿಜ. ಅದು ಅವರ ಜೀವನ ಕ್ರಮ ಇರಬಹುದು, ಅವರ ಆಹಾರ ಕ್ರಮ ಇರಬಹುದು, ಅವ್ರ ಯೋಚನಾ ಕ್ರಮ ಇರಬಹುದು, ಅದು ಯಾವುದು ನಮಗೆ ಅರ್ಥವಾಗದೆ ಹೋದಂಥದ್ದು. ಯಾಕೆಂದ್ರೆ ಅವ್ರು ಬದುಕ್ತಿರೋ ಕಾಲ ಗ್ಲೋಬಲಿ ಆದಂಥದ್ದು. ಹಾಗಾಗಿ ನಮ್ಮ ಹಗಲು ರಾತ್ರಿಗಳು, ಅವರ ಹಗಲು ರಾತ್ರಿಗಳು ಬೇರೆ, ನಮ್ಮ ಊಟದ ಪ್ಯಾಟರ್ನ್ಗಳು ಬೇರೆ, ನಮ್ಮ ಊಟದ ಅಭಿರುಚಿಗಳು ಬೇರೆ, ನಮ್ಮ ಆಸಕ್ತಿಗಳು ಬೇರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು, ನಾವು ಜೀವನವನ್ನ ನೋಡುವ ರೀತಿ ಬೇರೆ, ಅವರು ಜೀವನವನ್ನ ನೋಡೋ ರೀತಿ ಬೇರೆ. ಎಕ್ಸಾಕ್ಟ್ಲಿ. ಆ ಒಂದು ಮುಖ್ಯವಾದ ವ್ಯತ್ಯಾಸವನ್ನೇ ನಾವು ಕಾಲದಿಂದ ಕಾಲಕ್ಕೆ ನೋಡ್ತಾ ಬರ್ತಿದ್ವಿ. ಖಂಡಿತವಾಗಿಯೂ ಹೌದು, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಇಂಥ ದೊಡ್ಡ ವ್ಯತ್ಯಾಸಗಳನ್ನ ನೋಡ್ತೀವಿ. ಆದ್ರೆ ಇಷ್ಟು ದೊಡ್ಡ ವ್ಯತ್ಯಾಸವನ್ನ ನಾವು ಇವತ್ತು ನೋಡ್ತಾ ಇರೋದ್ರ ಹಿಂದೆ ಬಹುಶಃ ಟೆಕ್ನಾಲಜಿಯ ಇಷ್ಟು ದೊಡ್ಡ ಬೆಳವಣಿಗೆ ಕಾರಣ ಅಂತ ಅನ್ಸುತ್ತೆ. ತಂತ್ರಜ್ಞಾನ ಅನ್ನೋದು ತಂದೊಡ್ಡಿದಂತಹ ಇಷ್ಟು ದೊಡ್ಡ ಸವಾಲುಗಳ ಮಧ್ಯೆ, ಇಂಥ ದೊಡ್ಡ ಆವಿಷ್ಕಾರದ ಮಧ್ಯೆ, ಇದೊಂದು ಕ್ರಾಂತಿಯ ಮಧ್ಯೆ ಮನುಷ್ಯ ಸಂವೇದನೆಗಳು ಎಲ್ಲೋ ಸೊರಗಿ ಹೋಗ್ತಾ ಇದೆ. ಆ ಮನುಷ್ಯ ಸಂವೇದನೆಗಳನ್ನ ಮತ್ತೆ ಎಳೆದು ತರೋದಕ್ಕೆ ನಮ್ಮಂತವ್ರು, ನೀವ್ ಹೇಳಿದ್ರಲ್ಲ ಬ್ರಿಡ್ಜ್ ಅಂತ, ಆ ಕಡೆಗೆ ಇವರನ್ನು ಟೆಕ್ನಾಲಜಿಗೂ ಇವರನ್ನ ಮನುಷ್ಯ ಸಂವೇದನೆಗೂ ಎಳೆದು ತಂದು ನಿಲ್ಲಿಸೋ ಕೆಲಸವನ್ನ ನಮ್ಮ ಜನರೇಷನ್ ಅನ್ನೋರು ನಾವು ಮಾಡ್ಬೇಕಾಗಿದೆ ಅಂತ ಅನ್ಸುತ್ತೆ. ಇಲ್ಲಿ ಮತ್ತೊಂದು ಪ್ರಶ್ನೆ ನನ್ನನ್ನ ಕಾಡೋದು ಅಂತಂದ್ರೆ, ಇದು ಮಹಿಳಾ ಮಾಸ ಅಂತ ನಾವೆಲ್ಲ ಸಂಭ್ರಮದಿಂದ ಆಚರಿಸ್ತಾ ಇದೀವಿ, ಮಹಿಳೆಯರ ದಿನಾಚರಣೆ, ಅದು ಇದು ಬ್ಲಾ ಬ್ಲಾ ಬ್ಲಾ, ಹೆಂಗಸರಿಗೆ ಇದು ಮಾಡ್ಬೇಕು, ಈ ರಿಸರ್ವೇಶನ್ ಕೊಡ್ಬೇಕು, ಅವ್ರನ್ನ ಹಂಗ ಅಟ್ಟಕ್ಕೆ ಹತ್ತಿಸ್ಬೇಕು, ಹಿಂಗ್ ಎಳಿಬೇಕು, ಎಲ್ಲವನ್ನು ಈ ತಿಂಗಳು ಸಂಭ್ರಮಿಸ್ತಾ ಇದೀವಿ. ನನಗನ್ಸುತ್ತೆ, ನೀವು ಮನುಷ್ಯನ ವ್ಯಾಲ್ಯೂಗಳು ಹೇಳ್ತಾ ಇದ್ರಿ, ಆ ಸಂಘರ್ಷ ಇರಬಹುದು, ಆ ಒಂದು ಸಹಿಷ್ಣುತೆ, ಎಲ್ಲ ತರದ ಭಾವನೆಗಳಿಗೂ ಹೆಣ್ಣು ಅನ್ನಿಸ್ಕೊಂಡೋಳುವೆ ಈಗ ಅಷ್ಟೊಂದು ಸೂಕ್ಷ್ಮತೆ ಇಲ್ವೇನೋ, ಕಳ್ಕೊಳ್ತಿದ್ದಾಳೆ ಅಂತ ಅನ್ಸೋದಿಲ್ವಾ ನೀವು? ಮನುಷ್ಯ ಅನ್ನೋ ಒಂದು ಕ್ಯಾಟಗರಿನಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಪ್ಲೇಸ್ ಹೆಣ್ಣಿಗೆ ಕೊಟ್ರೆ ಅವಳು ಸ್ವಲ್ಪ ಸಂವೇದನಾಶೀಲಳಾಗಿರ್ತಾಳೆ, ಸೂಕ್ಷ್ಮವಾಗಿರ್ತಾಳೆ, ಏನ್ ಹೇಳುದು, ಆ ಮಾತೃತ್ವ ಭಾವನೆ ಇಟ್ಕೊಂಡಿರ್ತಾಳೆ ಎಲ್ಲ ವಿಷಯದಲ್ಲೂ. ಇಟ್ ಇಸ್ ನಾಟ್ ಜಸ್ಟ್ ಮಗು ತಾಯಿ ಸಂಬಂಧ ಅಂತಲ್ಲ, ಎಲ್ಲ ವಿಷಯದಲ್ಲೂ ಆ ಒಂದು ತಾಳ್ಮೆ, ಮಮತೆ, ಮಮಕಾರ ಎಲ್ಲವೂ ಇರುತ್ತೆ ಅಂತ ನಾವು ಅನ್ಕೊಂಡಿದ್ದು, ಇತ್ತೀಚೆಗೆ ಅದ್ ಎಲ್ಲೋ ಕಳ್ಕೊಳ್ತಾ ಇದೀವಿ ನಾವು ಹೆಂಗಸ್ರು ಅಂತ ಅನ್ಸೋದಿಲ್ವಾ? ಒಂದು ನಿನ್ನೆ ನಾನೊಬ್ಬರ ಹತ್ರ ಮಾತಾಡ್ತಾ ಈ ತರದ ವಿಚಾರಗಳನ್ನ ಹೇಳ್ತಾ ಇದ್ದೆ. ಅಂದ್ರೆ ಡಿಸೈನ್ ಮಾಡೋದು ಅನ್ನೋ ತರದಿಂದ, ಮೊದಲು ಹೆಣ್ಣು ಮಗುವನ್ನ ಬೆಳೆಸೋ ರೀತಿಯಲ್ಲಿಯೇ ಅವಳಿಗೆ ಕೆಲವೊಂದು ಕ್ವಾಲಿಟೀಸ್ ಅನ್ನ ತುಂಬುತ್ತಾ ಇದ್ರು.
ಆ ಕ್ವಾಲಿಟೀಸ್ ಅಲ್ಲಿ ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಿರ್ಬೋದು, ಬಂದವರನ್ನ ಆದರಿಸೋದಿರಬಹುದು, ಅಡುಗೆ ಮಾಡೋದಿರಬಹುದು, ಅಥವಾ ದೊಡ್ಡಾದ್ಮೇಲೆ ಅವಳು ಬೇರೆ ಮನೆಗೆ ಹೋಗ್ತಾಳೆ, ಅವಳಲ್ಲಿ ಹೊಂದ್ಕೊಳ್ಳೋದಿರಬಹುದು, ಅದಕ್ಕೆ ತಮ್ಮ ತಂಗಿಯರನ್ನ ನೋಡ್ಕೊಳ್ಳೋದಿರಬಹುದು. ಇವೆಲ್ಲ ಅವಳಿಗೆ ಹೇರ್ಕೊಂಡಿದ್ದಾಳೆ, ಇದೆಲ್ಲ ನನಗಿರ್ಬೇಕಾದ ಕ್ವಾಲಿಟಿ ಅಂತ. ಹಾಗಾಗಿ ಅವಳು ಅದಕ್ಕೆ ತನ್ನನ್ನ ತಾನು ಡಿಸೈನ್ ಮಾಡ್ಕೊಂಡಿದ್ಲು. ನಾನು ಒಳ್ಳೆಯವನಾಗಿರ್ಬೇಕು, ನಾನು ಯಾರೆದ್ರು ಹೀಗೆ ಮಾತಾಡಬಾರ್ದು, ಇದೆಲ್ಲ ಅದು ಅವಳಲ್ಲಿ ಸೂಕ್ಷ್ಮತೆಯನ್ನು ತಂದಿತ್ತು ಅಂತ ಅನ್ಸುತ್ತೆ. ಇವತ್ತಿನ ಎಕ್ಸ್ಪೋಜರ್ ಇದೆಯಲ್ಲ, ಅವಳು ಗಂಡಸಿನ ಜೊತೆಗೆ ಕೆಲಸ ಮಾಡ್ತಾಳೆ, ಒಂದು ಕಂಪನಿಗಳಲ್ಲಿ ಹಾಗೆ ಕೆಲಸ ಮಾಡ್ತಾಳೆ, ಅದೇ ಜವಾಬ್ದಾರಿ ನಿಭಾಯಿಸ್ತಾಳೆ. ಆಗ ಅವಳು ನನ್ನನ್ನು ಹೆಣ್ಣು ಅಂತ ಪ್ರತ್ಯೇಕಿಸಿ ನೋಡುವುದನ್ನೇ ಮರೆತು ಬಿಟ್ಟಿದ್ದಾಳೆ. ನಾನು ಇದನ್ನು ಯಾಕೆ ಹಾಗೆ ಹೇಳ್ತಾ ಇದ್ದೆ ಅಂದರೆ, ಇದು ತುಂಬ ಪರ್ಸನಲ್ ವಿಚಾರ ಆದರೂ ಹೇಳ್ತೀನಿ ಆಶಾ. 25 ವರ್ಷಗಳ ಹಿಂದೆ ನಾನು ಉದಯ ಟಿವಿಯಲ್ಲಿ ವರದಿಗಾರ್ತಿಯಾಗಿದ್ದೆ. ಆಗ ಮೀಡಿಯಾ ಹೇಗಿತ್ತು ಅಂದರೆ, ಸಂಜೆ ಆದಮೇಲೆ ನಮ್ಗೆ ಯಾರಿಗೂ ನಾವು ರಿಪೋರ್ಟಿಂಗ್ನಲ್ಲಿದ್ವಿ, ನಮ್ಗೆ ಅಸೈನ್ಮೆಂಟ್ ಹಾಕ್ತಾನೆ ಇರಲಿಲ್ಲ. ನಾವು ಯಾವತ್ತೂ ಸೆಕೆಂಡ್ ಶಿಫ್ಟಲ್ಲಿ ಕೆಲಸನೇ ಮಾಡ್ತಾ ಇರಲಿಲ್ಲ. ಅಯ್ಯೋ ಬೇಡ, ನೀವೆಲ್ಲ ಮನೆಗೆ ಹೋಗ್ಬಿಡಿ, ಲೇಟಾಗಿ ಹೋಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆಮೇಲೆ ಮಕ್ಕಳೆಲ್ಲ ಇರ್ತಾರೆ, ಚಿಕ್ಕ ಮಕ್ಕಳು, ಹೋಗಿ ಮನೆಗೆ ಅಂತ ನಮ್ಮ ಪುರುಷ ಕೊಲೀಗ್ಸೇ ನಮ್ಮನ್ನ ಮನೆಗೆ ಕಳಿಸ್ಕೊಡ್ತಾ ಇದ್ರು. ಆದ್ರೆ ಅದಾದ್ಮೇಲೆ ನಾನು 2008ರಲ್ಲಿ ವಿಜಯವಾಣಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ಲಿ ನೋಡಿದಂಥದ್ದು, ನಮ್ಮಷ್ಟೇ ಸಂಬಳ ತಗೋತಾರೆ, ನಮ್ಮಷ್ಟೇ ಕೆಲಸ ಮಾಡಬೇಕು, ಅದರಲ್ಲೇನಿದೆ ಅಂತ. ಕೆಲವೇ ವರ್ಷಗಳಲ್ಲಿ ಒಟ್ಟು ಮನಸ್ಥಿತಿಯಲ್ಲಿಯೇ ಇಂತಹ ದೊಡ್ಡ ಬದಲಾವಣೆಗಳನ್ನ ಕಾರ್ಪೊರೇಟ್ ಜಗತ್ತಿನಲ್ಲಿ ನಾವು ನೋಡ್ತೇವೆ. ಅಂದ್ರೆ ಮಾನವೀಯ ನೆಲೆಯಿಂದ, ಯಾಕೆಂದ್ರೆ ನಾನು ಇಲ್ಲಿ ಹೆಣ್ಣು ಗಂಡು ಅಂತ ಯಾವುದೋ ವಹಿಸ್ಕೊಂಡು ಮಾತಾಡೋದು ಅನ್ನೋದಕ್ಕಿಂತ, ನನ್ನ ಜೊತೆಗೆ ಕೂತು ಕೆಲಸ ಮಾಡುವ ಒಬ್ಬ ಮಹಿಳಾ ಸಹೋದ್ಯೋಗಿಯ ಬಗ್ಗೆ, ಒಬ್ಬ ಪುರುಷ ಸಹೋದ್ಯೋಗಿ ಹೇಗೆ ಯೋಚನೆ ಮಾಡಬಹುದು ಅಂದ್ರೆ, ನಾನು ಮನೆಗೆ ಹೋದ್ರೆ ನನ್ನ ಹೆಂಡತಿ ಅಡುಗೆ ಮಾಡ್ತಾಳೆ, ಇನ್ನೇನೋ ಮಾಡಿರ್ತಿರ್ತಾಳೆ, ನಾನು ಆರಾಮಾಗಿ ಮನೆಗೆ ಹೋದ್ರೆ ಆಯಿತು. ಆದರೆ ಇವ್ರಿಗಾದ್ರೆ ಹಾಗಲ್ಲ, ಇವ್ರು ಮನೆಗೆ ಹೋದ ಮೇಲೂ ಅಡುಗೆ ಮಾಡಬೇಕು, ಅಥವಾ ಮಕ್ಕಳಿಗೇನು ಓದಿಸ್ಬೇಕು, ಇವರ ಜವಾಬ್ದಾರಿಗಳು ಬೇರೆ ಬೇರೆ ರೀತಿ ಇರುತ್ತೆ. ಶಿ ಈಸ್ ಸ್ಪೆಷಲ್ ಅಂತ ಅನ್ಕೋಬೇಕು. ಆದರೆ ಹಾಗೆ ಅಂದ್ಕೊಳ್ಳೋ ಬದಲು ಏನು ಮಾಡ್ತಾ ಇದ್ದಾರೆ ಅಂದರೆ, ಸಂಬಳದಲ್ಲಿ ನನ್ನಷ್ಟೇ ಸಂಬಳ ತಗೋತಾಳೆ, ನನ್ನಷ್ಟೇ ಕೆಲಸ ಮಾಡಲಿ, ನನ್ನಷ್ಟೇ ಇವಳಿಗೆ ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ, ನನ್ನಷ್ಟೇ ಕೆಲಸ ಮಾಡ್ಲಿ, ನಾನು ರಾತ್ರಿ 10 ಗಂಟೆವರೆಗೆ ಇರ್ತೀನಿ ಅಂದ್ರೆ ಇವಳು ಇರ್ಲಿ ಏನೀಗ, ಈ ಒಂದು ಧೋರಣೆ ಇದೆಯಲ್ಲ, ಇದು ಒಂದ್ ರೀತಿ ಕಾರ್ಪೊರೇಟ್ ಕಲ್ಚರ್ ಇಂದ ಬಂದಂತದ್ದು ಅಂತ ಅಲ್ಲ. ಬಹುಶಃ ಇಂತಹ ಮನಸ್ಥಿತಿಯನ್ನ ಪುರುಷರಲ್ಲಿ ನ್ಯಾಚುರಲ್ ಆಗಿ ಉದ್ಭವ ಆಗುವ ಹಾಗೆ ಮಾಡೋದ್ರಲ್ಲಿ ಮಹಿಳೆಯರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ನಾನಂದೇ ಇರ್ಬೋದು, ನೀವಂದೇ ಇರಬಹುದು, ನಾನ್ ಮನೆಗೆ ಹೋಗು ಕೆಲಸ ಮಾಡ್ತೀನಿ, ಸೊ ಐ ಹ್ಯಾವ್ ಟು ಗೋ ಅರ್ಲಿ ಅಂತ ನಾವ್ ಅನ್ನದೇ ಇರ್ಬೋದು. ಆದ್ರೆ ಮೆಜಾರಿಟಿ ಹೆಣ್ಣು ಮಕ್ಕಳು, ನನಗೆ ಸಮಾನತೆ ಬೇಕು, ನಿನಗೆ 10ರಿಂದ 5 ದುಡಿತೀಯಾ, ನಾನು 10ರಿಂದ 5 ದುಡಿತೀನಿ, ನಾನು 5 ಗಂಟೆಗೆ ಎದ್ದು ಹೋಗ್ತೀನಿ, ನಾನು 10 ಗಂಟೆಗೆ ಬರ್ತೀನಿ, ನನಗ್ ಸಮಾನತೆ ಬೇಕು. ಮನೆಗ್ ಬರ್ತೀಯಾ, ಗಂಡ ಅನ್ನಿಸ್ಕೊಂಡವನು ನೀನು ಕಸನು ಗುಡಿಸ್ಬೇಕು, ಪಾತ್ರೆನೂ ತೊಳಿಬೇಕು, ಕಾಫಿನೂ ಮಾಡ್ಬೇಕು, ಅಡ್ಗೆನೂ ಮಾಡ್ಬೇಕು, ಎಲ್ಲದ್ರಲ್ಲೂ ಸಮ ಪಾಲು ಅಂತ ನಾವು ಯಾವಾಗ ಸಮಾನತೆ ಅಂತ ತಿಕ್ಕಾಟಕ್ಕೆ ಬಿದ್ದುವೋ, ಅವರು ನ್ಯಾಚುರಲಿ ಅವರು ಅದನ್ನೇ ಹೇಳ್ತಾರಲ್ವಾ, ಸಮಾನತೆ ಹೌದು, ನಿನಗೂ 10,000 ಸಂಬಳ ಬರುತ್ತೆ, ನನಗೂ 10,000 ಸಂಬಳ ಬರುತ್ತೆ, ನಾನ್ ಮಾತ್ರ 6 ಅವರ್ಸ್ 7 ಅವರ್ಸ್ ದುಡಿಬೇಕು, ನೀನ್ 5 ಅವರ್ಗೆ ಮನೆಗೆ ಹೋಗ್ತೀಯಾ ಅಂತ ಕೇಳ್ತಾರೆ. ಕ್ವೈಟ್ ನ್ಯಾಚುರಲ್, ರೈಟ್? ಆಮೇಲೆ ನಾವೇ ಕೊರಗದು, ಅಯ್ಯೋ ನನ್ಗೆ ಇಷ್ಟೊಂದು ಎರಡೂ ಕಡೆ ಜವಾಬ್ದಾರಿ ಇದ್ದಾಗ್ಲೂ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ನನಗ್ ಸಮಾನತೆ ಕೊಡಲ್ಲ ಅಂತ ಕೂಗಾಡೋದು ಅಲ್ವಾ? ಹಂಗನ್ಸಲ್. ಇಲ್ಲಿ ಇನ್ನೊಂದು ಹೇಳ್ಬೇಕು ಅಂತ ಅನ್ನಿಸ್ತು, ಈ ಸಮಾನತೆ ಅನ್ನೋ ಪದ ಇದೆಯಲ್ಲ ಆಶಾ, ಯಾಕೆಂದ್ರೆ ಯಾರೂ ಕೂಡ ಆ ಸಮಾನತೆ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಶೇಷತೆ ಅನ್ಬಹುದೇನೋ ಅಂತ. ಪ್ರತಿಯೊಬ್ರು ಕೂಡ ಯೂನಿಕ್. ಅದು ಪುರುಷನಿಗೆ ಅವನದೇ ಆದ ಯೂನಿಕ್ನೆಸ್ ಇದೆ, ಮಹಿಳೆಗೆ ಅವಳದೇ ಆದ ಯೂನಿಕ್ನೆಸ್ ಇದೆ. ಇಲ್ಲಿ ಇರೋದು ವಿಶೇಷತೆ. ನಾವು ನಮ್ಮ ವಿಶೇಷತೆಯನ್ನ ಕಂಡುಕೊಳ್ಬೇಕು. ನಾವು ಅವ್ರಷ್ಟೇನೆ ನಾನು, ಇವ್ರಷ್ಟೇನೆ ನಾನು, ಸಮಾನತೆಗಿಂತ
ಪ್ರತಿ ವ್ಯಕ್ತಿಯ ವಿಶೇಷತೆ ನನಗೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ, ತುಂಬಾ ದೊಡ್ಡದು ಅಂತ ಅನ್ಸುತ್ತೆ. ಆ ನೆಲೆಯಿಂದಲೇ ಯೋಚನೆ ಮಾಡ್ಬೇಕೇನೋ. ಇಡೀ ನಿಸರ್ಗದಲ್ಲಿ, ಇಡೀ ಪ್ರಕೃತಿಯಲ್ಲಿ ಇರುವಂತದ್ದು ಈ ವಿಶೇಷತೆಯೇ ಹೊರತು ಸಮಾನತೆ ಅನ್ನೋದು ಅಲ್ಲ. ಸಮಾನತೆ ಅನ್ನೋದು ಆನಂತರದ ವರ್ಷಗಳಲ್ಲಿ ಬಹುಶಃ ಮನುಷ್ಯರು ಅವರವರ ಅನುಕೂಲಕ್ಕೆ ಕಾಯಿನ್ ಮಾಡಿದ ಪದ. ಪ್ರತಿಯೊಬ್ಬರು ವಿಶೇಷವಾಗಿದ್ದಾರೆ, ಆ ವಿಶೇಷತೆ. ಏಕೆಂದ್ರೆ ನೇಚರ್ ಅಲ್ಲಿ ಸಣ್ಣದು ಇದೆ, ದೊಡ್ಡದು ಇದೆ, ಕಪ್ಪದಿದೆ, ಬಿಳೇದಿದೆ, ಎಲ್ಲವೂ ಇದೆ. ಈಗ ಒಂದು ಹೂತೋಟವನ್ನ ನೋಡಿದಾಗ ನನ್ಗೆ ಗುಲಾಬಿ ಹೂವು ಇಷ್ಟ, ದಾಸವಾಳ ಇಷ್ಟ ಇಲ್ಲ ಅನ್ನಂಗಿಲ್ಲ, ಅಥವಾ ದಾಸವಾಳ ಗುಲಾಬಿ ಒಂದೇ ತರ ಇಲ್ಲ ಅಂದ್ರೆ ಹೇಗೋ ಹಾಗೇನೆ ಅನ್ಸುತ್ತೆ. ಸಮಾನತೆ ಅನ್ನುವ ಬದಲು ವಿಶೇಷತೆಯನ್ನ ನಾವು ಒಬ್ಬರದೊಬ್ಬರದ್ದು ಗುರುತಿಸೋ ಹಾಗಾದ್ರೆ ಬಹುಶಃ ಮುಂದಿನ ಹಂತಗಳಲ್ಲಿ ಅದು ಬರುತ್ತೇನೋ. ಈಗ ನೀವೇನ್ ಹೇಳಿದ್ರೆ ತುಂಬಾ ಕರೆಕ್ಟ್ ಆದಂತದ್ದು. ಹೌದು, ಕರೆಕ್ಟ್ ಆಗಿದೆ. ಇದು ಅವರವರಿಗೆ ಅನುಭವಕ್ಕೆ ಬಂದಾಗ ಒಂದು ಹೊಸ ಪದಗಳು, ಹೊಸ ಕಾಯಿನ್ ಶುರುವಾಗುತ್ತೆ. ಇಷ್ಟು ದಿನ ಬೇಕಾಗಿತ್ತು ಈ ಹಂತಕ್ಕೆ ಬರೋದಕ್ಕೆ. ಇನ್ನು ಮುಂದಿನ ಹಂತದಲ್ಲಿ ಕೂಡ ಅದು ಕೂಡ ಬದಲಾವಣೆ ಆಗುತ್ತೆ ಅಂತ ನಾವು ನಿಮ್ ಜೊತೆಗಿದ್ದೀವಿ. ಆದ್ರೆ ನೀವೇ ಬೇರೆ, ನಾವೇ ಬೇರೆ. ಈ ವಿಷಯದ ಬಗ್ಗೆ ಅಂದ್ರೆ ಮಹಿಳೆ ಒಂದ್ ಸ್ವಲ್ಪ ವಿಶೇಷಳು ಅಂತ ಅನ್ನಿಸ್ಕೊಳ್ಳುವಂತಹ ಯಾವ್ದಾರ ಒಂದು ಕಾಲಮ್ ಏನಾದ್ರು ಇದೆಯಾ ನಿಮ್ಮ ಮ್ಯಾಗಝೀನ್ ಅಲ್ಲಿ, ಪ್ರಾಫಿಟ್ ಪ್ಲಸ್ ಅಲ್ಲಿ? ಮಹಿಳೆಯರು ವಿಶೇಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಂದನ್ನ ತುಂಬಾ ಹೇಳ್ತೀವಿ. ಈ ಅವರಿಲ್ಲದ ಬದುಕು ಅಂತ ಒಂದು ಕಾಲಮ್ ಅನ್ನ ಶುರು ಮಾಡಿದ್ವಿ ನಾವು. ಪುರುಷ ನಿಧನದ ನಂತರ ಮಹಿಳೆಯೊಬ್ಬಳೆ ತನ್ನ ಬದುಕನ್ನ ತಾನು ರೂಪಿಸಿಕೊಳ್ಳುವಂಥದ್ದು, ಅದು ತುಂಬಾ ನಮ್ಮಲ್ಲಿ ಬಹಳ ಯಶಸ್ವಿ ಆಯ್ತು. ಅದು ಬಹಳ ಜನಕ್ಕೆ ಇಷ್ಟ ಆಯ್ತು. ತುಂಬಾ ಜನ ಅಂದ್ಕೊಂಡ್ಬಿಡ್ತಾರೆ ಗಂಡ ಹೋದ್ಮೇಲೆ ನನ್ನ ಜೀವನ ಹೇಗಾಗುತ್ತೆ ಅಂತ. ಆದ್ರೆ ಆಶಾ ಸತ್ಯ ಏನು ಅಂದ್ರೆ, ಹೆಂಡತಿಯ ಮರಣದ ನಂತರ ಗಂಡಸಿನ ಬದುಕು ಬಹಳ ದುಸ್ತರ ಆಗತ್ತೆ. ಆದ್ರೆ ಎಷ್ಟೋ ಸರಿ ಗಂಡನ ನಿಧನದ ನಂತರವೂ ಹೆಂಗಸಿನ ಬದುಕು ಅಷ್ಟು ದುಸ್ತರ ಆಗ್ಲಿಲ್ಲ. ಯಾಕೆಂದ್ರೆ ಅವಳ ಎದುರು ಜವಾಬ್ದಾರಿಗಳನ್ನ ಅವಳು ಬಹಳ ಚೆನ್ನಾಗಿ ನಿಭಾಯಿಸ್ತಾಳೆ. ಮಕ್ಕಳನ್ನ ಬೆಳೆಸೋ ಜವಾಬ್ದಾರಿ ಇರಬಹುದು, ಮನೆಯನ್ನು ಎತ್ತಿ ನಿಲ್ಲಿಸೋ ಜವಾಬ್ದಾರಿ ಇರಬಹುದು, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾಳೆ. ನಮ್ಮಲ್ಲಿ ಸಾಮಾನ್ಯವಾಗಿ ಅಷ್ಟು ತುಂಬಾ ಪ್ರಸಿದ್ಧರಲ್ಲದ, ಆದ್ರೆ ಅವರ ಬದುಕಿಗೆ ಅವರೇ ನಾಯಕಿಯರಾದಂಥವರ ಯಶಸ್ವಿ ಕಥೆಗಳನ್ನ ನಾವು ತುಂಬಾ ಸೀರೀಸ್ ಆಗಿ ತಂದ್ವಿ. ಅವರಿಲ್ಲದ ಬದುಕು ಅದರಲ್ಲಿ ಒಂದು. ಅವರಿಲ್ಲದ ಬದುಕಿನಲ್ಲಿ ಅವಳು ತಾನು ಗೆದ್ದಂತಹ ಕಥೆಗಳನ್ನು ಹೇಳ್ತಾ ಹೋಗ್ತಾಳೆ. ತುಂಬಾ ಅವಳು ಸಾಮಾನ್ಯವಾಗಿ ಓದಿರ್ಬೋದು, ಸಾಮಾನ್ಯ ಹಳ್ಳಿ ಹೆಣ್ಮಗಳಾಗಿರ್ಬೋದು, ಆದ್ರೂ ಕೂಡ ಎದೆಗುಂದದೆ ಮುನ್ನುಗ್ಗೋದಿದೆಯಲ್ಲ, ಆ ಎದೆಗುಂದದೆ ಮುನ್ನುಗ್ಗಿದವರ ಕಥೆಗಳನ್ನ ಹೇಳ್ತೀವಿ. ಅದು ಉಪದೇಶಕ್ಕಿಂತ ಮತ್ತೆ ಹೀಗ್ ಮಾಡಿ ಹಾಗ್ ಮಾಡಿ ಅನ್ನೋದಕ್ಕಿಂತ ತುಂಬಾ ಪರಿಣಾಮಕಾರಿ. ಹೇಳಿ ಸುಧಾ, ನೀವು ಈ ಪ್ರಾಫಿಟ್ ಪ್ಲಸ್ ಅಂತ ಮ್ಯಾಗಝೀನ್ ಅಲ್ಲದೆ ನೀವೊಂದು ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಹೆಸರಲ್ಲಿ ನಡೆಸ್ತಾ ಇದ್ದೀರಾ. ಅದರಲ್ಲಿ ಯಾವ ರೀತಿಯ ಕಾಂಟೆಂಟ್ಗಳು? ಇದೇ ರೀತಿ ಮಾನಸಿಕ ಆಪ್ತ ಸಮಾಲೋಚನೆ ಇರಬಹುದು, ಅದೊಂದು ಒಂದು ಸೀರೀಸ್ ನಾನೊಂದು 2-3 ವಿಡಿಯೋಸ್ ನೋಡಿದೆ. ಯಾವ ರೀತಿಯ ಕಾರ್ಯಕ್ರಮಗಳ ವೈವಿಧ್ಯತೆ ಇದೆ ಅಲ್ಲಿ? ಓಕೆ ಆಶಾ, ನೀವಿಷ್ಟು ಕೇಳಿರೋದಕ್ಕೆ ತುಂಬಾ ಸಂತೋಷ. ಒಂದು ಆಶಯದ ಮೇಲೆ ನಾವು ನಮ್ಮ ಪತ್ರಿಕೆಯನ್ನು ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಶುರು ಮಾಡಿದ್ವಿ. ಏನಪ್ಪಾ ಆ ಆಶಯ ಅಂದ್ರೆ, ನಮ್ಮ ಆಲೋಚನೆಗಳು ಬದಲಾದ್ರೆ ಜೀವನ ಬದಲಾಗುತ್ತೆ. ನಮ್ಮ ಆಲೋಚನೆ ಬದಲಾಗಬೇಕು ಅಂದ್ರೆ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ನಮ್ಮ ದೃಷ್ಟಿಕೋನ ಬದಲಾಗಬೇಕು ಅಂದ್ರೆ ನಾವು ನೋಡುವ ರೀತಿ ಬದಲಾಗಬೇಕು. ಆ ನೋಡುವ ರೀತಿಯನ್ನ ಹೇಗೆ ಬದಲಾಯಿಸಿಕೊಳ್ಳಬೇಕು, ಇದನ್ನೇ ನಾವು ನಮ್ಮ ಪತ್ರಿಕೆಯಲ್ಲಿ ಬೇರೆ ಬೇರೆ ಲೇಖನಗಳ ಮೂಲಕ ಹೇಳಿದ್ವಿ. ಮತ್ತು ಇದನ್ನೇ ಭರವಸೆ ಎನ್ನುವ ಯೂಟ್ಯೂಬ್ ಚಾನೆಲ್ ಅಲ್ಲೂ ಬೇರೆ ಬೇರೆ ರೀತಿಯಿಂದ ಹೇಳಕ್ ಶುರು ಮಾಡಿದ್ವಿ. ಆದ್ರೆ ನಮಗ್ ಬಂದಂತಹ ರೆಸ್ಪಾನ್ಸ್ ಹೇಗಿತ್ತು ಅಂದ್ರೆ, ಈ ಆಪ್ತ ಸಲಹೆ ವಲಯದಲ್ಲಿ ಇರುವಂತವ್ರು, ಆಪ್ತ ಸಲಹೆಯ ಅಗತ್ಯ ಇರುವಂತವ್ರು, ಅವರಿಗಾಗಿ ಇಂಥ ಒಂದು ಚಾನಲಿನ ಅಗತ್ಯ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ಮೊದಲಾದ್ರೂ ಒಟ್ಟು ಕುಟುಂಬಗಳು ಇರ್ತಾ ಇತ್ತು. ಮನೆಯಲ್ಲಿ ಅಜ್ಜಿಯೋ, ಚಿಕ್ಕಮ್ಮನೋ, ದೊಡ್ಡಮ್ಮನೋ, ಇನ್ಯಾರೋ ಕಷ್ಟ ಬಂದಾಗ ಅಥವಾ ತಾತನೋ ಯಾರೋ ಹೆದರ್ಬೇಡ, ಏನಾಗಲ್ಲ, ಇದಿಷ್ಟೇ ಬಿಡು, ಹೀಗೆ ಅಂತ ಸಮಾಧಾನ ಹೇಳ್ತಾ ಇದ್ರು, ಧೈರ್ಯ ಹೇಳ್ತಾ ಇದ್ರು, ಹೆದರಿಸ್ತಿರ್ಲಿಲ್ಲ. ಇವತ್ತೇನಾದ್ರೂ ಚಾಲೆಂಜಸ್ ಬಂದ್ರೆ ಗೂಗಲ್ ಮಾಡ್ತಾರೆ, ಇದೇನು ಅದೇನು ಅಂತ. ಅದು 108 ಮಾಹಿತಿ ಕೊಡುತ್ತೆ. ಆ 108 ಮಾಹಿತಿಯು ಇವರಿಗೆ ಉಪಯುಕ್ತವಾದ ಮಾಹಿತಿ ಅಲ್ಲ. ಯಾವ್ದು ಉಪಯುಕ್ತ ಅಲ್ಲ ಅಂತ ಗೊತ್ತಾಗಲ್ಲ. ಅಷ್ಟೂ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಷ್ಟು ಮಾಹಿತಿ ಕಲೆ ಹಾಕದ್ಮೇಲೆ
ಇವರ ತಲೆ ಅನ್ನೋದು ಸಿಡಿದು ಬೀಳೋ ಹಂಗಾಗುತ್ತೆ. ಪಾಪ ಬೇಡದೆ ಹೋಗಿದ್ದೆಲ್ಲ ಒಂದೇ ಒಂದು ಕಷ್ಟ ಅದರಲ್ಲಿ ಇತ್ತು, ಸಕಾರಾತ್ಮಕವಾಗಿ ಬರಲ್ಲ, 108 ಕಷ್ಟ ಬರೀ ಆಗುತ್ತೆ ನೆಗೆಟಿವ್ ಆಗಿ ಬರುತ್ತೆ. ಎಕ್ಸಾಕ್ಟ್ಲಿ ನೆಗೆಟಿವ್ ಆಗಿ ಅವ್ರಿಗೆ ಅವ್ರು ಯಾವ್ದೋ ಪ್ರಾಡಕ್ಟ್ ಅನ್ನು ಇನ್ಯಾವುದನ್ನು ಸೇಲ್ ಮಾಡೋದಕ್ಕೆ ಅವ್ರು ಅಷ್ಟೊಂದು ಮಾಹಿತಿ ಕೊಡ್ತಾ ಇರ್ತಾರೆ. ಕೊನೆಗೆ ಬರುತ್ತೆ ಬೈ ನೌ ಅಂತ, ಬೇಕಾದ್ರೂ ಒತ್ತಿ ಅಂತ ಯಾವ್ದೋ ಒಂದು. ಇದು ಅದೇ ಒಂದು ಚಿಕ್ಕಮ್ಮನೋ, ಅದೇ ಒಂದು ದೊಡ್ಡಮ್ಮನೋ, ಅಜ್ಜಿಯೋ, ತಾತನೋ, ಮಾವನೋ ಇದ್ರೆ ಇದನ್ನ ನನಗ್ ಹಿಂಗಾಗಿತ್ತೋ, ಅದೇನ್ ದೊಡ್ಡದಲ್ವೋ ಅಂತ ಇದ್ರು. ಅದೇನ್ ದೊಡ್ಡದಲ್ಲ ಅಂತ ಹೇಳೋದಕ್ಕಾದ್ರೂ ಯಾರಾದ್ರೂ ಒಬ್ರು ಬೇಕಲ್ಲ. ಆದ್ರೆ ಈಗ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ ಸುಧಾ, ಈಗಿನ ಒಂದು ಏನು ಜಂಕ್ಷನ್ ಪೀರಿಯಡ್ ಅಲ್ಲಿ ಯಾರೋ ಮೂರನೇವ್ರು ಹೇಳಿದ್ದೆ ದೊಡ್ಡದು, ಹಿತ್ತಲ ಗಿಡ ಮದ್ದಲ್ಲ ಈಗ ಆ 108 ತಾಪತ್ರಯ ಎಕ್ಸ್ಟ್ರಾ ತಗೊಂಡ್ ಬಂದ್ರು ಪರವಾಗಿಲ್ಲ, ನಾ ಅದ್ರಲ್ಲೇ ಒಂದು ತಾಪತ್ರಯನ ಎತ್ಕೊಳ್ತೀನಿ, ಮನೇಲಿ ಇರೋದು ಬೇಡ ನನಗೆ ಅನ್ನುವಂತಹ ಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಸುಧಾ, ಒಂದು ನಮ್ಮನ್ನ ನಾವು ನಂಬುತ್ತಾ ಇಲ್ಲ, ನಾವು ನಂಬುತ್ತಾ ಇಲ್ಲ, ನಾವು ಬೇರೆಯವರನ್ನು ನಂಬುತ್ತಾ ಇಲ್ಲ, ಆ ಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಹಂಗಾಗಿ ನಮ್ಗೆ ಸರಿಯಾದ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ. ಯಾರೋ ಹೇಳಿದ ನಿರ್ಧಾರವ ನಾವು ಅಂತ ಪಾಲಿಸೋ, ಇದು ಸರಿನಾ ಇದು ತಪ್ಪಾ ಅಂತ ನೋಡೋ ವಿವೇಕ ಕೂಡ ಕಡಿಮೆ ಆಗೋಗಿದೆ. ನಮ್ಮ ಭರವಸೆ ಯೂಟ್ಯೂಬ್ ಚಾನಲ್ ಅಂತ ಒಂದು ಆಪ್ತ ಸಲಹೆ ಮಾದರಿಯಲ್ಲಿ ಒಂದು ಭರವಸೆ, ಒಂದು ದುಃಖದಲ್ಲಿದ್ದವರಿಗೆ, ಒಂದು ಕಷ್ಟದಲ್ಲಿದ್ದವರಿಗೆ ಒಂದು ಭರವಸೆ ಆಗ್ಬೇಕು. ಅದು ಹೇಗೆ ಭರವಸೆ? ಯಾವುದೇ ಸಮಸ್ಯೆ ಇರಲಿ, ಅದರ ಸೊಲ್ಯೂಷನ್ ನನ್ನ ಹತ್ರ ಇದೆ, ಅಂದ್ರೆ ನಮ್ಮ ಒಳಗೆ ಸೊಲ್ಯೂಷನ್ ಇದೆ ಅನ್ನೋದನ್ನ ಬಹಳ ಸರಿ ಅರ್ಥ ಮಾಡಿಸ್ತೀವಿ. ಯಾವಾಗ್ಲೂ ಸಮಸ್ಯೆ ಹೊರಗಿಂದ ಉತ್ತರ ಸಿಗತ್ತೆ ಅನ್ಕೊಂಡಿರ್ತೀವಿ. ಉದಾಹರಣೆಗೆ ನನಗೆ ಹುಷಾರಿಲ್ಲ ಅಂದ್ರೆ ನಾನು ಅಂದ್ರೆ ಓವರ್ ಆಲ್ ಮೈಂಡ್ ಸೆಟ್ ಹೇಗಿದೆ ಗೊತ್ತಾ ಎಲ್ರದ್ದು, ಮಾತ್ರೆ ತಗೊಂಡ್ರೆ ಕಡಿಮೆ ಆಗ್ಬಿಡುತ್ತೆ, ಮಾತ್ರೆ ಬೇಕು, ಆದ್ರೆ ನನ್ನ ಲೈಫ್ ಸ್ಟೈಲು, ನನ್ನ ಆಹಾರ, ನನ್ನ ವ್ಯಾಯಾಮ, ನಾನೇನೆ ಇರೋದಿಲ್ಲ ಅಷ್ಟೇ, ಅದ್ರ ಬಗ್ಗೆ ಫೋಕಸ್ ಇಲ್ಲ. ಪ್ರಿಸ್ಕ್ರಿಪ್ಷನ್ ಬರೆಸ್ಕೊ, ಮೆಡಿಕಲ್ ಶಾಪಿಗೆ ಹೋಗು, ಮಾತ್ರೆ ಇಷ್ಟು ತಗೋ, ತಿನ್ನು, ಸಣ್ಣಗಾಗೋದಕ್ಕೂ ಮಾತ್ರೆ ತಗೋ, ದಪ್ಪಗಾಗೋದಕ್ಕೂ ಮಾತ್ರೆ ತಗೋ, ಎಲ್ಲದಕ್ಕೂ ಮಾತ್ರೆ ತಗೋ. ರೆಡಿಮೇಡ್ ಆನ್ಸರ್ ಬೇಕಾಗಿದೆ, ಎಫರ್ಟ್ ಹಾಕೋದ್ ಬೇಕಾಗಿ, ಕ್ವಿಕ್ ಫಿಕ್ಸ್ಗಳು. ಹೌದು. ಸುಧಾ ಹೇಳಿ, ಮಾಧ್ಯಮ, ಎಲ್ಲ ತರದ ಮಾಧ್ಯಮದಲ್ಲಿ ಪತ್ರಿಕೆ ಆಯ್ತು, ಟಿವಿ ಆಯ್ತು, ರೇಡಿಯೋ ಆಯ್ತು, ಈಗ ಮತ್ತೆ ನಿಮ್ಮದೇ ಮಾಸಪತ್ರಿಕೆ, ಒಂದು ಯೂಟ್ಯೂಬ್ ಚಾನಲ್ ಎಲ್ಲ ಆಯ್ತು. ವಾಟ್ ನೆಕ್ಸ್ಟ್? ಅಬ್ಬಾ, ಇದು ನನಗೊಂದು ಹೊಸ ಭರವಸೆ. ಮತ್ತೆ ಯಾಕೆ ಗೊತ್ತಾ, ಟ್ರಾನ್ಸ್ಫಾರ್ಮೇಶನ್ಗೆ ಫೋಕಸ್ ಮಾಡಿದಂತಹ ಪತ್ರಿಕೆ ಅಂತ ಹೇಳಿದ್ವಿ. ನಮ್ಮ ಭರವಸೆ ಯೂಟ್ಯೂಬ್ ಚಾನಲ್ ಅನ್ನ ನಾನು ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಅಂತ ಅದಕ್ಕೊಂದು ಟ್ಯಾಗ್ಲೈನ್ ತರ ಹೇಳ್ತಾ ಇದ್ದೆ. ನೆಕ್ಸ್ಟ್ ನಾವು ವರ್ಕ್ಶಾಪ್ ಗಳನ್ನ ಮಾಡ್ಲೇಬೇಕು ಅಂತ ತುಂಬಾ ಜನ ನಮ್ಮನ್ನು ಕೇಳ್ತಾ ಇದ್ದಾರೆ, ವರ್ಕ್ಶಾಪ್ ಮಾಡ್ತೀರಾ ಮಾಡಿ ಅಂತ. ಈ ವರ್ಕ್ಶಾಪ್ ಅನ್ನ ಗ್ರೂಪ್ ಕೌನ್ಸೆಲಿಂಗ್ ಮಾದರಿಯಲ್ಲಿ ವರ್ಕ್ಶಾಪ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಬಹುಶಃ ಅದನ್ನೇ ಬೇರೆ ಬೇರೆ ಸಬ್ಜೆಕ್ಟಿನ ಅಡಿಯಲ್ಲಿ ವರ್ಕ್ಶಾಪ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀವಿ ಆಶಾ. ಯಾಕಂದ್ರೆ ಬರೀ ಓದಿದ್ರೆ ಸಾಕಾಗಲ್ಲ, ಕೇಳಿದ್ರೆ ಸಾಕಾಗಲ್ಲ, ಅವರಿಗೆ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಇಂತಹ ವರ್ಕ್ಶಾಪ್ಗಳು ತುಂಬಾ ಅಗತ್ಯ ಆಗುತ್ತೆ. ಮತ್ತು ಇಂಪ್ಲಿಮೆಂಟೇಷನ್ ಬಹಳ ಮುಖ್ಯವಾಗುತ್ತೆ. ನನಗೇನ್ ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಗೊತ್ತಿರೋದನ್ನ ನಾನೆಷ್ಟು ಅಳವಡಿಸ್ಕೊಳ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು. ಆ ಅಳವಡಿಸ್ಕೊಳ್ಳೋದಕ್ಕೆ, ಇಂಪ್ಲಿಮೆಂಟೇಷನ್ಗೆ ವರ್ಕ್ಶಾಪ್ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಂತೋಷ ಇಂಥದ್ದನ್ನ ಹೇಳೋದಕ್ಕೆ ನನಗೆ ಅವಕಾಶವನ್ನ ಕೊಟ್ರಿ. ನನ್ನ ಒಳಗಿನ ನನ್ನ ಕನಸುಗಳನ್ನ ನೀವು ತೆಗೆಸ್ತಾ ಇದ್ದೀರಿ ಆಶಾ. ಇದು ನಿಜವಾಗಿಯೂ ನನ್ನ ಜೊತೆ ಮಾತಾಡೋದಕ್ಕೆ ಅದು ತುಂಬಾ ಖುಷಿ ಆಯ್ತು. ಅಲ್ಲ, ಮಾನಿನಿಯ ಮನದಾಳದ ಒಂದು ಮಾತುಗಳಿಗೆ ಇದು ವೇದಿಕೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿರೋ ವೇದಿಕೆ ಕೊಟ್ರಿ ಆಶಾ. ನಾನ್ ನಿಮ್ಗೆ ಥ್ಯಾಂಕ್ಸ್ ಯು ಸೋ ಮಚ್. ನಿಮ್ಮ ಎಲ್ಲ ಫ್ಯೂಚರ್ ಕನಸುಗಳು, ಈಗ ನಡೀತಿರುವಂತಹ ಚಟುವಟಿಕೆಗಳು ಎಲ್ಲದಕ್ಕೂ ಕಂಪನಾಂಕ ತುಂಬಾ ಹೃದಯದ ಶುಭಾಶಯಗಳನ್ನ ಕೋರುತ್ತೆ. ಹೀಗೆ ಜೊತೆಯಾಗಿರಿ. ಕಂಪನಾಂಕ, ಪ್ರಾಫಿಟ್ ಪ್ಲಸ್ ಎರಡು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನಾದ್ರೂ ಒಂದು ಮಾಡೋಣ. ಬರುವಂತಹ ವರ್ಕ್ಶಾಪ್ ಗಳಲ್ಲಿ ಖಂಡಿತವಾಗ್ಲೂ ಕಂಪನಾಂಕ ನಿಮ್ಮ ಜೊತೆಗಿರುತ್ತೆ. ಆಯ್ತಾ? ಥ್ಯಾಂಕ್ ಯು ಆಶಾ. ನಿಮ್ಮಂಥವರನ್ನ ಬಳಸ್ಕೊಳ್ಳೋದು ನಮಗೂ ತುಂಬಾ ಇಷ್ಟ. ತಾವು ಆಪ್ತ ಸಲಹೆಗಾರರು ಹೌದು. ನಿಮ್ಮನ್ನು ನಾವು ನಮ್ಗೆ ಬರಿಬೇಕು. ನೀವುಗಳು ಕೂಡ ನಮ್ಮ ಭರವಸೆಗೂ ಮಾತನಾಡ್ಬೇಕು. ಆಮೇಲೆ ನಿಮ್ಗೆ ಇವತ್ತು ಪ್ರಾಫಿಟ್ ಪ್ಲಸ್ ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳ್ಬಿಡಿ ನಮ್ಮ ನೋಡುಗರಿಗೆ, ಕೇಳುಗರಿಗೆ. ಓಕೆ, ಪ್ರಾಫಿಟ್ ಪ್ಲಸ್ ಗೆ ವರ್ಷಕ್ಕೆ 450 ರೂಪಾಯಿ ಚಂದಾಹಣ ಇದೆ. ಅತ್ಯಂತ ಕಡಿಮೆ ಚಂದಾಹಣ ಇದೆ. ಅಷ್ಟೇ ಅಲ್ಲ, ನಮ್ದು ಈ ಬುಕ್ಗಳು ಯಾರಿಗ್ ಬೇಕಾದ್ರೂ ಸರ್ಕ್ಯುಲೇಟ್ ಆಗುವಷ್ಟಿದೆ. ವಿವಿಡ್ ಲಿಪಿ ಅನ್ನೋ ಆಪ್ ಅಲ್ಲಿ ನಮ್ಮ ಪತ್ರಿಕೆ ಕೂಡ ಲಭ್ಯ ಇದೆ. ತಾವು ಅದನ್ನು ಬಳಸಬಹುದು. ನನ್ನ ಸಂಖ್ಯೆಗೆ ವಾಟ್ಸಪ್ ಮಾಡಿದ್ರು ಕೂಡ ನಿಮ್ಮ ವಿಳಾಸವನ್ನ ನಾವು ಮೊದಲು ಪತ್ರಿಕೆಯನ್ನ ಕಳಿಸ್ಕೊಡ್ತೀವಿ. ಯಾವಾಗ್ಲೂ ಹೇಳ್ತೀನಿ,
ಪತ್ರಿಕೆ ಇಷ್ಟ ಆದ್ಮೇಲೆನೆ ನೀವು ಪತ್ರಿಕೆ ಚಂದಾದಾರರಾಗಿ ಅಂತ ಯಾವ ಒತ್ತಾಯವೂ ಇಲ್ಲ. ಡಿಸ್ಪ್ಲೇ ನಲ್ಲಿ ನಿಮ್ಮ ನಂಬರ್ ಹಾಕ್ತೀನಿ, ವೆಬ್ಸೈಟ್ ಏನಾದ್ರು ಇದ್ರೆ ಅದನ್ನು ಹಾಕಿರ್ತೀನಿ. ಸೊ ದಟ್ ಹೌದು, ಹೌದು. ಅದನ್ನ ನೋಡ್ಕೊಂಡು ಸಬ್ಸ್ಕ್ರೈಬ್ ಆಗಬಹುದು. ಓಕೆ ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಯು ಆಶಾ. ನಮ್ಮ ಭರವಸೆ ಯೂಟ್ಯೂಬ್ ಚಾನಲ್ಗೂ ದಯವಿಟ್ಟು ಖಂಡಿತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಲಿಂಕ್ನು ಇಲ್ಲಿ ಇರುತ್ತೆ ವಿಡಿಯೋದಲ್ಲಿ, ಅದನ್ನು ನೋಡ್ಕೊಂಡು ಕೂಡ ಜನ ಸಬ್ಸ್ಕ್ರೈಬ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಥ್ಯಾಂಕ್ ಯು ಆಶಾ, ಥ್ಯಾಂಕ್ ಯು. ಖುಷಿ ಆಯ್ತು. ನಮಸ್ಕಾರ, ಬಾಯ್ ಖುಷಿ ಆಯ್ತು, ನನಗೂ ತುಂಬಾ ಸಂತೋಷ ಆಯ್ತು. ಒಂದು ಹೊಸ ಎನರ್ಜಿ ಬಂತು. ಥ್ಯಾಂಕ್ ಯು ಥ್ಯಾಂಕ್ ಯು. ಕಂಪನಾಂಕ ಅಂತ ಹೇಳಿದೀರಲ್ಲ. ರೈಟ್. ಬಾಯ್ ಬಾಯ್.